ಕರ್ನಾಟಕ ಗೋವಾ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣ. ಮಹಾರಾಷ್ಟ್ರ ಎಸ್ಐಟಿ ತಂಡದಿಂದ ಮತ್ತೊಬ್ಬ ಆರೋಪಿಯ ಬಂಧನ. ಎಸ್ಐಟಿ ತಂಡದಿಂದ 6 ಜನ ಆರೋಪಿಗಳ ತೀವ್ರ ವಿಚಾರಣೆ. ವಿಶೇಷ ತನಿಖಾ ತಂಡ ನಾಸಿಕ್ಗೆ ಕಳಿಸಿದ್ದೇವೆ. ಎಸ್ಐಟಿ ತಂಡ ಆರೋಪಿಗಳ ವಿಚಾರಣೆ ಮಾಡ್ತಾ ಇದೆ. ಬೆಳಗಾವಿಯಲ್ಲಿ ಎಸ್ಪಿ ರಾಮರಾಜನ್ ಮಾಹಿತಿ. ರಾಜೀವ್ ಗೌಡ ಬಂಧನ ವಿಳಂಬ ವಿಚಾರ ಮೊದಲ ದಿನವೇ ಅರೆಸ್ಟ್ ಮಾಡಿ ಎಂದಿದ್ದೆ. ಬಹಳ ಕಠಿಣವಾಗಿ ಸೂಚನೆ ನೀಡಿದ್ದೇನೆ ಎಂದರು ಗೃಹ ಸಚಿವರು. ಐಟಿ ಸಿಟಿ ಬೆಂಗಳೂರಿಗೆ ಮತ್ತೊಂದು ಗುಡ್ ನ್ಯೂಸ್. ಮೆಜೆಸ್ಟಿಕ್ನಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸೇವೆ. 41,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರಥ ಸಪ್ತಮಿ ಸಂಭ್ರಮ. ಅರಮನೆ ದೇವಾಲಯ ಉತ್ಸವ ಮೂರ್ತಿಗಳ ಅದ್ಧೂರಿ ಮೆರವಣಿಗೆ. ದೇವರ ದರ್ಶನ ಪಡೆದು ಪುನೀತರಾದ ಭಕ್ತರು.